ಇವತ್ತು ಮಂಗಳೂರು ನಗರ ದಕ್ಷಿಣದಲ್ಲಿ ಈ ಗೆಲುವು ಕಾರ್ಯಕರ್ತರ ಗೆಲುವು, ಮತದಾರರ ಗೆಲುವು ಅಂತ ಹೇಳುವಂಥದ್ದನ್ನು ನಾನು ಉಲ್ಲೇಖ ಮಾಡಲೇಬೇಕಾಗತ್ತೆ. ಕಳೆದ 2 ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿಂದ ಹಿಡಿದು ಪದಾಧಿಕಾರಿಗಳ ತನಕ, ಕಾರ್ಯಕರ್ತರ ತನಕ ನಾನೇ ವೇದವ್ಯಾಸ ಕಾಮತ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾನೇ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮನೆ ಮನೆಗೆ ಹೋಗಿ ಮತಯಾಚನೆಯನ್ನು ಮಾಡ್ತಾ ಬಹಳ ಅಭೂತಪೂರ್ವವಾದಂಥ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಕೈ ಜೋಡಿಸಿ ಶಿರಬಾಗಿ ಆ ದೇವದುರ್ಲಭ ಕಾರ್ಯಕರ್ತರ ಕೆಲಸ ಕಾರ್ಯಗಳನ್ನು ನಾನು ಯಾವತ್ತೂ ಶಿರಸ ನಮಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಇವತ್ತು ಮತದಾರ ಬಾಂಧವರು ಭಾಳ ದೊಡ್ಡ ರೀತಿಯಲ್ಲಿ ನನ್ನ ಸೇವೆ ಮಾಡಿದಂಥ ಸೇವೆ ಇರ್ಬೋದು, ನನ್ನನ್ನು ಪುನರಪಿ ಗೆಲ್ಲಿಸಿಕೊಡುವಂಥ ದೃಷ್ಟಿಯಲ್ಲಿ ಅದು ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಳ್ತಾ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮತದಾರ ಬಂಧುಗಳಿಗೂ ಕೂಡ ನಾನು ಸಾಷ್ಟಾಂಗ ವಂದನೆಗಳನ್ನು, ಅವರಿಗೆ ಯಾವತ್ತೂ ನಾನು ಚಿರಋಣಿ ಅಂತ ಹೇಳುವಂಥದ್ದನ್ನು ಹೇಳ್ತಾ 2ನೇ ಅವಧಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಗೆದ್ದು ಮಂಗಳೂರಿನ ಜನತೆ ಸೇವೆ ಮಾಡುವಂಥ ಅವಕಾಶಗಳನ್ನು ಕೊಟ್ಟಿದ್ದೀರಿ. ತಮಗೆ ಕೂಡ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು. ಅದು ಮಾತ್ರವಲ್ಲ, ಕೊನೆಯದಾಗಿ ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ರೀತಿಯ ಸ್ಪಷ್ಟವಾದ ಬಹುಮತಗಳನ್ನು ಪಡ್ಕೊಂಡಿದೆ. ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಿಗೆ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ಕಳೆದ 8 ತಿಂಗಳುಗಳಲ್ಲಿ ಒಂದು ಸುಳ್ಳನ್ನು 1000 ಸಲ ಹೇಳಿ ಅದು ಸತ್ಯ ಅಂತ ಹೇಳುವಂಥದ್ದು ರೀತಿಯಲ್ಲಿ ತೋರಿಸಿಕೊಡುವಂಥ ರೀತಿಯಲ್ಲಿ ತಾವು ಮಾಡಿದ್ದೀರಾ. ಅದನ್ನು ಜನರು ನಂಬಿಕೊಂಡಿದ್ದಾರೆ. ಇಡೀ ರಾಜ್ಯದ ಜನರು ಅದನ್ನು ನಂಬಿಕೊಂಡು ಎಲ್ಲೋ ಒಂದು ಕಡೆಗಳಲ್ಲಿ ಕಾಂಗ್ರೆಸ್ ಹೇಳಿದ್ದು ಸತ್ಯ ಅಂತ ಹೇಳೋದು, ಒಂದು ಸುಳ್ಳನ್ನು 1000 ಸಲ ಹೇಳಿ ಸತ್ಯ ಮಾಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಂಬಿಕೆ ದ್ರೋಹ ರೀತಿಯಲ್ಲಿ ಮಾಡಿ ತಾವಿವತ್ತು ಸ್ಪಷ್ಟವಾದ ಬಹುಮತಗಳನ್ನು ಪಡ್ಕೊಂಡಿದ್ದೀರಿ. ಅದು ಮಾತ್ರವಲ್ಲ, ಎಲ್ಲೋ ಒಂದು ಕಡೆಗಳಲ್ಲಿ 40% ಸರ್ಕಾರ ಮಾತ್ರವಲ್ಲ, ಎಲ್ಲೋ ಒಂದು ಕಡೆಗಳಲ್ಲಿ ನೀವು 5 ಗ್ಯಾರಂಟಿಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿ ಜನರನ್ನು ನಂಬಿಸುವಂಥ ಕೆಲಸ ಕಾರ್ಯಗಳು ಮಾಡಿದ್ರಿ. ಹಾಗಾಗಿ ನಾನು ಒಂದೇ ಮಾತನ್ನು ಹೇಳ್ತೀನಿ ಕಾಂಗ್ರೆಸ್ ನಾಯಕರಿಗೆ, ತಾವು 2013ರಲ್ಲಿ 173 ವಿಚಾರವನ್ನು ಪ್ರಣಾಳಿಕೆಯಲ್ಲಿ ಮಂಡಿಸಿ ಕೇವಲ 70 ವಿಚಾರವನ್ನು ಮಾತ್ರ ಜನರಿಗೆ ಕೊಡುವಂಥ ಕೆಲಸ ಕಾರ್ಯ ಮಾಡಿದ್ರಿ. 100ಕ್ಕೂ ಅಧಿಕ ಮಾಡಲಿಲ್ಲ. ಹಾಗಾಗಿ ಇವತ್ತು 55 ಗ್ಯಾರಂಟಿಯನ್ನು ಕೊಟ್ಟಿದ್ದೀರಿ. ನೀವು ಈ 5 ಗ್ಯಾರಂಟಿಯನ್ನು ಕೂಡ ಅನುಷ್ಠಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಈಗಾಗಲೇ ನಾನು ಮನೆಗೆ ಹೋದಾಗ ಕಂಡಿದ್ದೆ, 1/7/2023ಕ್ಕೆ ಪ್ರತಿ ಮಹಿಳೆಗೆ 2,000 ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದೀರಿ. 1/8/2023ಕ್ಕೆ 2,000 ಚೆಕ್, 1/9/2023ಕ್ಕೆ 2,000 ಚೆಕ್. ಈ ಎಲ್ಲ ಚೆಕ್ ಬೋನ್ಸ್ ಆಗದೆ ಅವರ ಅಕೌಂಟಿಗೆ ಸೇರಲಿ ಅಂತೇಳುವಂಥ ನಾನು ಹಾರೈಕೆಯನ್ನು ಹಾರೈಸ್ತಾ ಇದ್ದೀನಿ. ಆರ್ಥಿಕ ವ್ಯವಸ್ಥೆಯ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಇದನ್ನೆಲ್ಲ ಕೊಡುವಂಥದ್ದು ನಾವು ಕೂಡ ಭಾಳ ಹತ್ತಿರದಿಂದ ನೋಡ್ತೀವಿ, ಸಂತೋಷ ಪಡ್ತೀವಿ. ಅಥವಾ ಎಲ್ಲೋ ಒಂದು ಕಡೆ ತಪ್ಪಿದ್ದಲ್ಲಿ ತಮ್ಮ ಗಮನಕ್ಕೆ ತರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಹಾಗಾಗಿ ಸುಳ್ಳು ಭರವಸೆ ಪೊಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ಜನರು ತಮಗೆ ತಾವು ಅವಕಾಶಗಳನ್ನು ಕೊಟ್ಟಿದ್ದೀರಾ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ, ಉಡುಪಿಯ ಜನತೆ ತಮ್ಮ ಸುಳ್ಳು ಭರವಸೆ ತಮ್ಮ ಪೊಳ್ಳು ಭರವಸೆಗೆ ಯಾವತ್ತೂ ಅವರು ತಮ್ಮ ಯಾವುದೇ ಗ್ಯಾರಂಟಿಯನ್ನು ಒಪ್ಪಲಿಲ್ಲ. ತಮ್ಮ ಗ್ಯಾರಂಟಿ ಸುಳ್ಳು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಈ 2 ಜಿಲ್ಲೆಯ ಜನರು ಅದನ್ನು ತಿರಸ್ಕಾರ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಆ ಪೊಳ್ಳು ಭರವಸೆಗೆ ನೀವು ನಂಬದಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮಂಗಳೂರಿನ ಕ್ಷೇತ್ರದ ಜನತೆಗೆ ಮತ್ತು ನನ್ನ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ನಾಯಕರಿಗೆ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ, ಬಜರಂಗ ದಳ ಬ್ಯಾನ್ ಮಾಡುವಂಥ ಧೈರ್ಯ ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಯಾವತ್ತೂ ಇಲ್ಲ. ನೀವು ಯಾವತ್ತೂ ಕೇಳಿ, ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಮತವನ್ನು ಪಡ್ಕೊಳ್ಬೇಕು ಅಂಥೇಳಿ ಇದನ್ನು ಬ್ಯಾನನ್ನು ಹೇಳಿದ್ದಾರೆ. ತಾಕತ್ತಿದ್ರೆ ಅವ್ರು ಮಾಡಿ ತೋರಿಸಲಿ, ಬಜರಂಗ ದಳವನ್ನು ಬ್ಯಾನ್ ಮಾಡಿ ತೋರಿಸಲಿ. ಅವರ ಬ್ಯಾನನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು ಅದನ್ನು ಎದುರಿಸುವಂಥ ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರಿಂದ ಹಿಡಿದು ಬಜರಂಗ ದಳದ ಕಾರ್ಯಕರ್ತರಿಗಿದೆ ಅಂತೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇದು ಎಲ್ಲವೂ ನಾಳೆಯಿಂದ ಕಾಂಗ್ರೆಸ್ ಪಕ್ಷದ ಮುಸಲ್ಮಾನ ಬಂಧುಗಳು ಬಜರಂಗ ದಳದ ಬ್ಯಾನ್ನ ಬಗ್ಗೆ ಅವರು ಕಾಂಗ್ರೆಸ್ ಪಕ್ಷದ ಮನೆ ಬಾಗಿಲಿಗೆ ಹೋಗಿ ಬಾಗಿಲನ್ನು ತಟ್ಟಿಸುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಅವತ್ತು ಅವರು ಇವರನ್ನು ಮರೀತಾರೆ, ಇದನ್ನು ಮರೀತಾರೆ ಅವರು. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ಎಲ್ಲ ಸುಳ್ಳನ್ನು ಸತ್ಯ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತವನ್ನು ಗೆಲ್ಲಿಸಿಕೊಂಡಿದ್ದಾರೆ. ಹಾಗಾಗಿ ತೊಂದರೆ ಇಲ್ಲ, ಜನ ನಂಬಿದ್ದಾರೆ. ನಿಮ್ಮನ್ನು ನಂಬಲಿ, ಎಷ್ಟು ತನಕ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುತ್ತೆ ನಾವು ಕೂಡ ನೋಡ್ತಾ ಇರ್ತೀವಿ. ಹಾಗಾಗಿ ಪುನರಪಿ ಹೇಳ್ತೇನೆ, ತಮಗೆ ಅಭಿನಂದನೆಗಳನ್ನು ಕೊಡ್ತಾ ಇದನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿ ಅಂತೇಳಂಥ ಮಾತನ್ನು ಹೇಳ್ತಾ, ನಾವು ಕಷ್ಟದ ಸಂದರ್ಭದಲ್ಲಿ ಆಡಳಿತ ಮಾಡಿದ್ದು, ಕೊರೋನಾದ ಕಷ್ಟ ಇಡೀ ರಾಜ್ಯದಲ್ಲಿ ಕರ್ನಾಟಕ ಮುಳುಗುವಂಥ ಸಂದರ್ಭದಲ್ಲಿ ಆಡಳಿತ ಮಾಡಿದ್ದು. ಹಾಗಾಗಿ
ಇದನ್ನೆಲ್ಲವನ್ನು ಆಡಳಿತ ಮಾಡುವಾಗ ಸ್ವಲ್ಪ ಕಷ್ಟ, ಅಭಿವೃದ್ಧಿ ಕುಂಠಿತ ಆಗಿರ್ಬೋದು. ಅದೆಲ್ಲವೂ ಜನರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಏನೋ ಒಂದು ಕಡೆ ಕಂಡು ಅದನ್ನು ಕಾಂಗ್ರೆಸ್ಗೆ ಸ್ಪಷ್ಟವಾದ ಬಹುಮತ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪುನರಪಿ ಜನರು ಕೊಟ್ಟಂಥ ತೀರ್ಪಿಗೆ ನಾವೆಲ್ಲರೂ ಶಿರವಾಗಿ ಅದನ್ನು ಒಪ್ಪಿಕೊಳ್ತೇವೆ ಅಂತ